ಇದಕ್ಕೆ 1 ಎಕರೆಗೆ 100 ಕೆಜಿ ಸಗಣಿ, 5 ಕೆಜಿ ದ್ವಿದಳ ಧಾನ್ಯದಿಟ್ಟು, 2 ಕೆಜಿ ದ್ವಿದಳ ಧಾನ್ಯದಿಟ್ಟು, 2 ಕೆಜಿ ಬೆಲ್ಲ, 5 ಲೀಟರ್ ಗಂಜಲ, 5 ಕೆಜಿ ಅದೇ ಹೊಲದ ಒಣ ಮಣ್ಣು ಅಂದ್ರೆ ಬುಡದಾಳ್ ಮಣ್ಣು. ಮತ್ತೆ ಹೊಲ ಹಿಂಗೆ ಉಳುಮೆ ಮಾಡ್ತೀವಲ್ಲ ಆ ತರದ ಮಣ್ಣು ಆಗ್ಬಾರ್ದು, ಮರದ ಬುಡದಾಳ್ ಮಣ್ಣು ಅಥವಾ ಬದು ಇದ್ರಲ್ಲಿರೋ ಮಣ್ಣು ಅದಾದ್ರೆ ಫಲವತ್ತತೆ ಇರ್ತದೆ. ಹೊಲ ಉಳುಮೆ ಮಾಡಿರೋದ್ರೆ ಸೂಕ್ಷ್ಮಾಣುಜೀವಿಗಳು ಅದ್ರಲ್ಲಿ ಇರಲ್ಲ. ಆ ಉದ್ದೇಶದಿಂದ ಬುಡದಾಳ್ ಮಣ್ಣ ತಗೊಂಡ್ಬರ್ಬೇಕು. ಇದು ನಾವು ಮಾಡ್ತಾ ಇರೋದು 5 ಕೆಜಿ ಸಗಣಿಗೆ. 5 ಕೆಜಿ ಸಗಣಿಗೆ 2 ಲೀಟರ್ ಗೋಮೂತ್ರ, 1/4 ಕೆಜಿ ದ್ವಿದಳ ಧಾನ್ಯದಿಟ್ಟು, 1/4 ಕೆಜಿ ಬೆಲ್ಲ, ಮತ್ತೆ 2 ಕೆಜಿ ಒಣ ಮಣ್ಣು, ಅದೇ ಹೊಲದ ಒಣ ಮಣ್ಣು. ಇದನ್ನ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ 100 ಕೆಜಿ ಸಗಣಿಯಲ್ಲಿ 1 ಎಕರೆ ಹೊಲನ ಮೇಂಟೈನ್ ಮಾಡಬಹುದು. ಅಂದ್ರೆ ಈ ಉಂಡೆಗಳನ್ನ ಇದನ್ನ ಮಾಡಿಟ್ಕೊಂಡ್ರೆ ಕಡಿಮೆ ಗೊಬ್ಬರದಲ್ಲಿ ನಾವು ಹೊಲ ಮೇಂಟೈನ್ ಮಾಡ್ಬೋದು. ತಗೊಂಡೋಗಿ ಲೋಡ್ಗಟ್ಟಲೆ ಗೊಬ್ಬರನ ಹಾಕೋದು ಸುಮ್ನೆ ವೇಸ್ಟ್. ಅದು ತಗೊಂಡೋಗಿ ಹಾಕಿರ್ತಾರೆ, ನೀರಲ್ಲಿ ಹೊರ್ಕೊಂಡು ಹೋಗಿ ಯಾವ್ದೋ ಒಂದು ಪ್ರದೇಶ ಇದನ್ನ ಉಂಡೆಗಳು ಮಾಡ್ಕೊಂಡು ತಗೊಂಡೋಗಿ ಬುಡದ ಹತ್ರ ಇಡೋದ್ರಿಂದ ಅಡಿಕೆ ಗೊಬ್ಬರಕ್ಕೂ ಉಪಯೋಗಿಸ್ಬೋದು, ಆಮೇಲೆ ಬಿತ್ತನೆ ಬೀಜಗಳಿಗೂ ಉಪಯೋಗಿಸ್ಬೋದು, ಯಾವುದೇ ಬೆಳೆಗಾದ್ರೂ ಉಪಯೋಗಿಸ್ಬೋದು, ಭತ್ತ ನಾಟಿಗೂ ಉಪಯೋಗಿಸ್ಬೋದು. ಮಾಡೋದ್ರಿಂದ ಕಡಿಮೆ ಗೊಬ್ಬರದಲ್ಲಿ ಉದ್ದೇಶದಿಂದ ಘನಜೀವಾಮೃತನ ತಯಾರು ಮಾಡ್ತೀವಿ. ಇದಕ್ಕೆ ಈಗ 5 ಕೆಜಿ ಸಗಣಿ ಹಾಕೊಂಡಿದೆ. ಈಗ 2 ಕೆಜಿ ಒಣ ಮಣ್ಣು. ಫಲವತ್ತತೆ ಇರೋ ಮಣ್ಣು. ಯಾಕೆ ಅಂತ ಅಂದ್ರೆ ಇದು ಯಾವ್ದೇ ಉಳುಮೆ ಮಾಡಿರಲ್ಲ ಹೊಲ. ಈಗ ಬದುವಿನ ಸೈಡ್ನಾಗೆ ನಾವು ಹೊಲ ಏನು ಉಳುಮೆ ಮಾಡಿಲ್ಲ, ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗಿರ್ತವೆ. ಆ ಉದ್ದೇಶದಿಂದ ಬದುವಿನ ಮಣ್ಣು. ಬೆಲ್ಲ ಹಾಕೋದು ಏಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಬೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ, ಖನಿಜಾಂಶ ಹೆಚ್ಚಾಗಿರುತ್ತೆ ಇದ್ರಲ್ಲಿ. ಆ ಉದ್ದೇಶದಿಂದ ಬೆಲ್ಲನ ಯೂಸ್ ಮಾಡೋದು. ಬೆಲ್ಲ ಮತ್ತೆ ದ್ವಿದಳ ಧಾನ್ಯದನ್ನ ಹಿಟ್ಟನ್ನ ಯಾಕೆ ಉಪಯೋಗಿಸ್ತೀವಿ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗ್ಲಿ ಅಂತ. ಹುಳಗಳು ಇದಕ್ಕೆ ಬದಲು ಅನ್ನೋ ಉದ್ದೇಶದಿಂದ ದ್ವಿದಳ ಧಾನ್ಯದ ಹಿಟ್ಟನ್ನ ಉಪಯೋಗಿಸೋದು. ಯಾವ್ದಾದ್ರೂ ದ್ವಿದಳ ಧಾನ್ಯ ಹಿಟ್ಟು ಆಗ್ಬೋದು. ದ್ವಿದಳ ಧಾನ್ಯಗಳು ಗೊತ್ತಲ್ಲ, 2 ರೂಪಾಯಿ ಪೀಸ್ ಆಗೋ ಹಿಟ್ಟುಗಳು ಯಾವಾದ್ರೂ ಆಗಿರ್ಬೋದು. ಇದನ್ನ ಚೆನ್ನಾಗಿ ಈಗ ಮನೆಯಲ್ಲಿ ಉಂಡೆ ಕಚ್ಚಿರಲ್ಲ ನಾದಿ, ಆ ತರ ನಾದಬೇಕು. ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೊಂಡು ಅಷ್ಟನ್ನು ನಿಮ್ಮ ಅಕ್ಕನ ಗಂಡು ಹುಡುಗ ಮಾತ್ರ ಅಲ್ಲ, ನೀವು ನಿಮ್ಮ ಮನೆಯಲ್ಲೂ ಸಹ ಮಾಡ್ಬೇಕು. ಹೋಗಿ ಫಲವತ್ತತೆ ಬುಡಕ್ಕೆ ಒಂದೊಂದು ಉಂಡೆ ಇಡಕ. ಅಡಿಕೆ ಗಿಡಕ್ಕಾದ್ರೆ ಬುಡಕ್ ಒಂದೊಂದು ಉಂಡೆ ಇಡ್ಬೋದು. ಅದೇ ಈಗ ಮೆಕ್ಕೆಜೋಳ ಬಿತ್ತನೆ ಮಾಡೋದಾದ್ರೆ ಇದನ್ನ ಮಾಡ್ಕೊಂಡು ಈ ಉಂಡೆ ರೆಡಿ ಮಾಡ್ಕೊಂತೀವಲ್ಲ, ಆ ಉಂಡೆನ ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಕೋಬೇಕು. ಒಣಗಾದ್ಮೇಲೆ ನಾವು ಬಿತ್ತನೆ ಮಾಡಕ್ ಹೋಗ್ತೀವಲ್ಲ ಆ ದಿವಸನ ಈಗ ಗೊಬ್ಬರನ ರಸಗೊಬ್ಬರ, ರಾಸಾಯನಿಕ ಗೊಬ್ಬರ ಹಿಂಗ್ ತಾಳ ಹಾಕಂತ ಹೋಗ್ತೀವಲ್ಲ, ಅದ್ರ ಬದಲು ಈ ಉಂಡೆನ ಪುಡಿ ಮಾಡಿಟ್ಕೊಂಡು ಹಾಕಂತ ಹೋಗೋದು. ಆಚೆ ಈಚೆ ಗೊಬ್ಬರ ಎಲ್ಲೂ ಹೋಗಲ್ಲ, ಸಾಲಲ್ಲೇ ಗೊಬ್ಬರ ಇರ್ತದೆ. ಆ ಉದ್ದೇಶದಿಂದ ಈ ಘನಜೀವಾಮೃತ ತಯಾರಿ ಮಾಡ್ತಾ ಇರೋದು. ಶಾಂಪಲ್ ಏನೋ ಮಾಡೋಣ